ಇದೆಲ್ಲದರ ನಡುವೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮತ್ತೆ ಮಾತನಾಡಿದ್ದಾರೆ. ಈಗಾಗಲೇ ಎಲ್ಲ ಕಾರಣಗಳನ್ನು ಕೊಡಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಏನು ಹೇಳಿದ್ರು ನೋಡೋಣ ಬನ್ನಿ. ಹೇಗೆ ಅವರು ದಾಳಿ ಮಾಡಿದ್ರು, ಹೇಗೆ ಅಲ್ಲಿ ಟೆರರಿಸ್ಟ್ ಬಂದು 26 ಮಂದಿಗೆ ಕೊಲೆ ಮಾಡಿದ್ರು, ಇದನ್ನು ನಮಗೆ ವಿವರಗಳನ್ನ ತಿಳಿಸಿ. ಅದಕ್ಕಾಗಿ ನಾನು ಪತ್ರ ಬರೆದಿದ್ದೆ. ಬೆಂಗಳೂರಿಗೆ ಬಂದಾಗ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವಾಗ ಕೇಳಿದ್ದೆ, ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು, ಅದರಲ್ಲಿ ಬರಬೇಕು, ಪ್ರಧಾನಮಂತ್ರಿಗಳು ಬಂದು ವಿವರಗಳನ್ನು ತಿಳಿಸಬೇಕು ಅಂತ ಹೇಳಿದ್ದೇವೆ. ಆದರೆ ನಾವೆಲ್ಲರೂ ಗಡಿಬಿಡಿ ಮಾಡಿಕೊಂಡು ದಿಲ್ಲಿಗೆ ಹೋಗಿ ಅಲ್ಲಿ ಎಲ್ಲ ಪಾರ್ಟಿ ಅವರು ಸೇರಿದ್ದೇವೆ. ಆದರೆ ಮೋದಿಜಿ ಅವರೇ ಇಲ್ಲ ಅಲ್ಲಿ. ನಾವೆಲ್ಲ ಹೋದೇವೆ, ಬರೇ ಅಲ್ಲಿ ರಕ್ಷಣಾ ಮಂತ್ರಿ ಮತ್ತು ಗೃಹ ಸಚಿವರು, ಪ್ರಧಾನಮಂತ್ರಿಗಳು ಅಲ್ಲಿ ಬಿಹಾರ್ನಲ್ಲಿ ಭಾಷಣ ಮಾಡ್ತಾ ಇದ್ರು, ಅರ್ಧ ಇಂಗ್ಲಿಷ್ನಲ್ಲಿ ಅರ್ಧ ಹಿಂದಿಯಲ್ಲಿ ಮಾಡ್ತಾ ಇದ್ರು. ಜನ ಕೇಳಿದ ಅವ್ರಿಗೆ, ಯಾರು ಇಂಗ್ಲೀಷ್ ಯಾಕೆ ಮಾಡ್ತಾ ಇದ್ದೀರಿ ಫಸ್ಟ್ ಟೈಮ್ ನೀವು ಇದು ಅಂತ. ಅವ್ರು ಏನು ಹೇಳಿದ್ರು, ಇಡೀ ಇಂಟರ್ನ್ಯಾಷನಲ್ನಲ್ಲಿ ಈ ಮೆಸೇಜ್ ಹೋಗಲಿ, ಮೋದಿ ಗಟ್ಟಿಯಾಗಿದ್ದಾನೆ, ಮೋದಿ ಎಲ್ಲಕ್ಕೂ ತಯಾರಾಗಿದ್ದಾನೆ ಅಂತ ಹೇಳಕ್ಕೆ ನಾನು ಇಂಗ್ಲೀಷ್ನಾಗ ಭಾಷಣ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಮಾರಾಯ, ನೀನು ಇಂಗ್ಲೀಷ್ ತೊಗೊಂಡು ನಾವೇನು ಮಾಡಬೇಕಾಗದ? ನಮಗೆ ಬೇಕಾಗಿದ್ದು, ನಮ್ಮ ದೇಶಕ್ಕೆ ಬೇಕಾಗಿದ್ದು ರಕ್ಷಣೆ, ನಮ್ಮ ಜನರಿಗೆ ಬೇಕಾಗಿದ್ದು ರಕ್ಷಣೆ, ನಮ್ಮ ಜೀವ ಉಳಿಸಿ. ನಿನ್ನ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ, ಜನ ತಪ್ಪಿ ಕೊಟ್ಟಿದ್ದಾರೆ, ಅದು ಇವತ್ತು ಭೋಗಿಸ್ತಾ ಇದ್ದಾರೆ.